ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ನಡೆದ ರಸ್ತೆ ಸುರಕ್ಷತಾ ಮಾಸಾಚರಣೆಯಲ್ಲಿ ಮಾತನಾಡಿದ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್.ವಿ. ಭವಾನಿ ಅವರು ಅಪ್ರಾಪ್ತರು ವಾಹನ ಓಡಿಸಬಾರದು. ಒಂದು ವೇಳೆ ಅಪ್ರಾಪ್ತರು ವಾಹನ ಚಲಾಯಿಸಿದರೆ ಅವರ ಪೋಷಕರ ವಿರುದ್ಧ ಪ್ರಕರಣ ದಾಖಲಿಸಲಾಗುತ್ತದೆ ಎಂದು ಹೇಳಿದರು. ಅಲ್ಲದೆ ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಆ ಮೂಲಕ ಅಪಘಾತಗಳನ್ನು ತಡೆಯಬಹುದಾಗಿದ್ದು, ಬೈಕ್ ಚಲಾಯಿಸುವ ವೇಳೆ ಬೈಕ್ ಸವಾರರು ಮತ್ತು ಹಿಂಬದಿ ಸವಾರರು ತಪ್ಪದೇ ಹೆಲ್ಮೆಟ್ ಧರಿಸಬೇಕು. ಅಪಘಾತಗಳಲ್ಲಿ ಮೃತಪಡುವವರು ಹೆಚ್ಚಾಗಿ ತಲೆಗೆ ಪೆಟ್ಟಾಗುವುದರಿಂದಲೇ ಸಾವು ಸಂಭವಿಸುತ್ತಿದೆ. ಹೆಲ್ಮೆಟ್ ಧರಿಸಿದಲ್ಲಿ ತಲೆಗೆ ಗಾಯವಾಗುವುದನ್ನು ತಪ್ಪಿಸಬಹುದಾಗಿದೆ. ಹಾಗಾಗಿ ಪ್ರತಿಯೊಬ್ಬ ವಾಹನ ಸವಾರರು ತಪ್ಪದೇ ಹೆಲ್ಮೆಟ್ ಧರಿಸಬೇಕೆಂದರು. ಎಲ್ಲರಿಗೂ ಗೊತ್ತಿದೆ, ನಿಯಮಗಳು ಏನಿದೆ ಅಂತಲೂ ಕೂಡ ಗೊತ್ತಿದೆ. ಪೊಲೀಸ್ನವರು ಹೇಳಿದ್ರು, ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿದ್ರೂ ಕೂಡ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪಾಲಿಸಕ್ಕೆ ಹೋಗಲ್ಲ. ಇನ್ನು ಯಾವುದೇ ಒಂದು ಟ್ರಾಫಿಕ್ ಸಿಗ್ನಲ್ ನಾವು ವಾಹನವನ್ನು ಚಲಾಯಿಸ್ತಿದ್ದಾಗ ಅಲ್ಲಿ ನಾವು ನೋಡ್ತೀವಿ, ವಾಹನ ಸಿಗ್ನಲ್ಸ್ ನೋಡ್ತೀವಿ, ಎಷ್ಟೊಂದು ಸಲ ರೆಡ್ ಇದ್ರೂ ಕೂಡ ಹೋಗ್ತೀವಿ. ಯಾಕೆ ಅಂತ ನಿಮ್ಗೆ ಹೆಂಗಿರುತ್ತೆ ಅಂತಂದರೆ, ರೆಡ್ ಇದ್ರೆ ಪರವಾಗಿಲ್ಲ, ನಾವು ಹಿಡಿತಾವ ಇಲ್ವೋ ಅನ್ನೋದು ಕೂಡ, ನಮ್ಗೆ ಹಿಡಿದ್ರೆ ಓಕೆ ಫೈನ್ ಕಟ್ತೀವಿ. ಆ ಥರನೂ ಕೂಡ ಹಲವಾರು ಜನರು ಗಾಡಿ ಓಡಿಸ್ಬೇಕಾದ್ರೆ ಹಂಗೆ ಓಡಿಸಿದ್ರೆ ಏನು ಮಾಡೋಕ್ಕಾಗತ್ತೆ? ರೂಲ್ಸ್ನ ನಮ್ಗೆ ತಿಳಿದಿದ್ರು ಪಾಲಿಸ್ಲಿಲ್ಲ ಅಂತಂದರೆ ನಮ್ಗೆ ಯಾವಾಗಲೂ ಒಂದು ಪನಿಷ್ಮೆಂಟ್ ಇಂಪೋಸ್ ಆಯಿತು ಅಂತಂದ್ರೆ ನಿಮ್ಮನ್ನು ಯಾರಾದರೂ ಯಾವಾಗಲಾದ್ರೂ ವಾಚ್ ಮಾಡಬೇಕಾ? ನಮ್ಗೆ ಅನ್ಸಲ್ವಾ? ನಮ್ಮನ್ನು ಯಾರಾದರೂ ನೋಡದೇ ಇದ್ರು ಕೂಡ ನಮಗೆ ರೂಲ್ಸ್ ಗೊತ್ತಿದೆ, ರೂಲ್ಸ್ನ ಪಾಲಿಸ್ಬೇಕು. ಸಿಂಪಲ್ ರೂಲ್ಸ್ ಟ್ರಾಫಿಕ್ ಸಿಗ್ನಲ್ದು. ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಮಾತನಾಡಿ, ಪ್ರತಿ ವರ್ಷ ಜಿಲ್ಲಾ ರಸ್ತೆ ಸುರಕ್ಷತಾ ಮಾಸಾಚರಣೆ ಆಚರಿಸಲಾಗುತ್ತದೆ. ಆ ಮೂಲಕ ವಾಹನ ಚಲಾವಣೆ ಮತ್ತು ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಜಿಲ್ಲಾಡಳಿತ, ಲೋಕೋಪಯೋಗಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಹಭಾಗಿತ್ವದಲ್ಲಿ ರಸ್ತೆ ಸುರಕ್ಷತಾ ಮಾಸಾಚರಣೆ ನಡೆಸಲಾಗುತ್ತದೆ ಎಂದರು. ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಚಿಕ್ಕಬಳ್ಳಾಪುರ ವತಿಯಿಂದ ಹಾಗೂ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಈ ತಿಂಗಳು ಅಂದರೆ ಜನವರಿ 1ರಿಂದ 31ರವರೆಗೂ ರಸ್ತೆ ಸುರಕ್ಷತಾ ಮಾಸ ಮಾಡಬೇಕಂತ ನಿಗದಿ ಮಾಡಿರ್ತಾರೆ. ಅದರಂತೆ ನಮ್ಮ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದವರು ಅದರ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಅವರು ಕೂಡ ಇವತ್ತು ಬಂದಿದ್ದರು. ಅವರು ಮತ್ತು ಉದ್ಘಾಟನಾ ಸಮಾರಂಭದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಗೌರವಾನ್ವಿತ ACJM ಮೇಡಮ್ ಅವರು ಕೂಡ ಬಂದಿದ್ದರು. ಇವತ್ತು ಉದ್ಘಾಟನೆ ಸಮಾರಂಭ ಇದೆ. ಈ ತಿಂಗಳು ಫುಲ್ಲು ನಡೀತದೆ. ಈ ತಿಂಗಳು ಫುಲ್ಲು ಶಾಲೆಗಳಿಗೆ, ಆಮೇಲೆ ಕಾಲೇಜ್ಗಳಿಗೆ, ಆಮೇಲೆ ಜನನಿಬಿಡ ಪ್ರದೇಶಗಳಿಗೆ ಹೋಗಿ ಹ್ಯಾಂಡ್ ಬಿಲ್ಗಳನ್ನೆಲ್ಲ ಕೊಟ್ಟು ರಸ್ತೆ ಸುರಕ್ಷತೆ ಬಗ್ಗೆ ತಿಳುವಳಿಕೆ ಹೇಳುವಂಥ ಒಂದು ಕಾರ್ಯಕ್ರಮ ನಡೀತದೆ. PWD ಅವರು ಕೂಡ ಇದರಲ್ಲಿ ಸಹಕಾರ ಕೊಡ್ತಾರೆ. ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕೂಡ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈ ವಿಷಯ ತಿಳಿಸಿದೆ. ಅವರು ಕೂಡ ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಜೊತೆ ಸೇರಿಕೊಂಡು, ನಾವು PWD ಆಮೇಲೆ ಪೊಲೀಸವರು ಬೇಸಿಕಲಿ 3 ಇಲಾಖೆಯವರು ಸೇರಿಕೊಂಡು ಇದನ್ನು ರಸ್ತೆ ಸುರಕ್ಷತಾ ಮಾಸನ ಆಚರಣೆ ಮಾಡ್ತೀವಿ. ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ತಪ್ಪದೇ ಸುರಕ್ಷತಾ ಕ್ರಮ ಅನುಸರಿಸಬೇಕು. ಪ್ರತಿಯೊಬ್ಬರೂ ತಪ್ಪದೇ ಹೆಲ್ಮೆಟ್ ಧರಿಸಬೇಕು. ವೇಗ ಮಿತಿಯಲ್ಲಿ ವಾಹನ ಚಲಾಯಿಸಬಾರದು. ಕಾರಿನಲ್ಲಿ ಸಂಚರಿಸುವ ಪ್ರಯಾಣಿಕರು ಮತ್ತು ಚಾಲಕರು ತಪ್ಪದೇ ಸೀಟ್ ಬೆಲ್ಟ್ ಧರಿಸಬೇಕು. ಇದರಿಂದ ಅಪಘಾತ ಸಂಭವಿಸಿದರೆ ಅಪಾಯ ಕಡಿಮೆಯಾಗಲಿದೆ ಎಂದು ಹೇಳಿದರು. ವಿಜಯರಾಜ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.